ಮುಖ್ಯಮಂತ್ರಿಗಳು ಇದಕ್ಕೆ ತಾನೇ ಬಂದು ಅಂತಿಮ ದರ್ಶನವನ್ನು ಪಡೆದರು. ಅದರ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅವರ ಕುಟುಂಬದ ಸದಸ್ಯರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅಂತಿಮ ದರ್ಶನ ಪಡೆದಿರುವಂಥ ಮುಖ್ಯಮಂತ್ರಿಗಳು ಅದಾದಮೇಲೆ ಅವರ ಕುಟುಂಬದ ಸದಸ್ಯರ ಜೊತೆ ಮಾತಾಡ್ತಾ ಇದ್ದಾರೆ. 6 ಜನ ಮಕ್ಕಳು ದ್ವಾರಕೀಶ್ ಅವರಿಗೆ, 6 ಜನ ಕೂಡ ಗಂಡು ಮಕ್ಕಳು. ಮೊದಲ ಹೆಂಡತಿಗೆ 5 ಜನ ಗಂಡು ಮಕ್ಕಳು, ಎರಡನೇ ಹೆಂಡತಿಗೆ ಒಬ್ಬರು. ಆದರೆ ಈ ಭೇದ ಭಾವ ಇಲ್ದಿರೋಂಗೆ ಬೆಳೆದಿರುವಂಥ ಕುಟುಂಬ. ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಅವ್ರ ಜೊತೆಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಶಿವರಾಜ್ ತಂಗಡಗಿ ಕೂಡ ಜೊತೆಗಿದ್ದಾರೆ. ಈ ಹಳೆಯ ಚಿತ್ರಗಳ ವಿವರಗಳನ್ನು ನೋಡಿ ಮೆಲುಕು ಹಾಕ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಆಗಲೇ ರವಿಚಂದ್ರನ್ ಒಂದು ಮಾತು ಹೇಳಿದರು ನೋಡಿ, ದ್ವಾರಕೀಶ್ ಅಂದ ತಕ್ಷಣ ನಮ್ಗೆ ಹೆಂಗೆ ನಗು ಬರುತ್ತೆ ನೋಡಿ ಅನ್ನುವಂಥ ಮಾತು. ಮುಖ್ಯಮಂತ್ರಿಗಳು ನೋಡಿ, ನಾನಿಲ್ಲಿ ಬಂದಿರೋದು ಅಂತಿಮ ದರ್ಶನಕ್ಕೆ, ಅದು ಯಾವ ಮನೋಭಾವನೆಗಳು, ಯಾಕಂದರೆ ದ್ವಾರಕೀಶ್ ಅವ್ರು ನೋಡಿದಾಗ ಹಂಗೆ ಅನಿಸಲ್ಲ, ಅವ್ರ ಹಾಸ್ಯವೇ ನೆನಪಿ ಬರೋದು. ರಾಜ್ಯದ ಮುಖ್ಯಮಂತ್ರಿಗಳು ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಿರೋದು. ನಿನ್ನೆ ಬರಬೇಕಾಗಿತ್ತು, ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಬಂದಿರಲಿಲ್ಲ. ಇವತ್ತು ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರು ಬಂದಿದ್ದಾರೆ, ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಕುಟುಂಬದ ಸದಸ್ಯರಿಗೆ, ಅವರ ಮಕ್ಕಳಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ದ್ವಾರಕೀಶ್ ಅವರ ನಿಧನ ಇಡೀ ಕನ್ನಡಿಗರಿಗೆ ಭಾಳ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು, ನನಗೂ ಕೂಡ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಅವರು ಕನ್ನಡ ಚಿತ್ರರಂಗದಲ್ಲಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂಥವರು. ನಟರಾಗಿ, ನಿರ್ದೇಶಕರಾಗಿ ಮತ್ತು ಪ್ರೊಡ್ಯೂಸರ್ ಆಗಿ, ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಭಾಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ಮರೀಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಹಾಸ್ಯ ನಟರಾಗಿದ್ದದ್ದು ಅಷ್ಟೇ ಅಲ್ಲ, ನಾಯಕ ನಟರಾಗೂ ಕೂಡ ಅನೇಕ ಚಿತ್ರಗಳಲ್ಲಿ ಮಾಡಿದರು. ನಾನಂತೂ ರಾಜ್ಕುಮಾರ್ ಮತ್ತು ಇವರ ಜೋಡಿ ಭಾಳ ಚೆನ್ನಾಗಿತ್ತು. ಆಮೇಲೆ ಅಂಬರೀಷ್ ಜೊತೆ ಕೂಡ ಕೆಲಸ ಮಾಡಿದ್ರು. ಆಮೇಲೆ ನಮ್ಮ ಯಾರವರು ವಿಷ್ಣುವರ್ಧನ್ ಅವರ ಚಿತ್ರದಲ್ಲಿ ಪಾಪ ಬಹಳಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಆದರೂ ಕೂಡ
ಅವರು ಕನ್ನಡ ಚಿತ್ರ ನಿರ್ಮಾಣ ಮಾಡ್ತಕ್ಕಂಥದ್ದು, ನಿರ್ದೇಶನ ಮಾಡ್ತಕ್ಕಂಥದ್ದು, ಆಕ್ಟ್ ಮಾಡ್ತಕ್ಕಂಥದ್ದನ್ನು ಬಿಡ್ತಿರ್ಲಿಲ್ಲ. ಅವ್ರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸಹಿಸ್ಕೊಂಡು ಕನ್ನಡ ಚಿತ್ರರಂಗ ಬೆಳಿಲಿಕ್ಕೆ ಭಾಳ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೂರಿನವರು, ಮೈಸೂರಿನವರು, ಹುಣಸೂರಿನಲ್ಲಿ ಹುಟ್ಟಿದವರು, ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಸೊ ಹಾಗಾಗಿ ಮೈಸೂರಿನವರು. ಸೊ ಮೈಸೂರು ಕಂಡ್ರೆ ಭಾಳ ಪ್ರೇಮ ಇತ್ತು, ಅವರಿಗೆ ಪ್ರೀತಿ ಇತ್ತು. ನಾನು ಅವರು ಒಂದು ಸಾರಿ ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಹೋಗಿದ್ದು, ಬೆಂಗಳೂರಿಂದ ಮೈಸೂರಿಗೆ ಹೋಗಿ ರೇಸ್ ಕೋರ್ಸ್ನಲ್ಲಿ, ಮೈಸೂರಿನ ರೇಸ್ ಕೋರ್ಸ್ನಲ್ಲಿ ಇಳಿದಿದ್ದು. ಸೊ ಉದ್ದಕ್ಕೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಹೋಗಿದ್ದು, ರಾಜಕೀಯ, ಸಿನಿಮಾ ಮತ್ತು ಸಾಮಾಜಿಕ ವಿಚಾರಗಳನ್ನು ಭಾಳಷ್ಟು ಚರ್ಚೆ ಮಾಡಿದ್ದು. ಸೊ ಒಬ್ಬ ಕನ್ನಡ ಸೇವೆಯನ್ನು ಮಾಡಿದಂಥ ಅಪರೂಪದ ನಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಸಾಕಷ್ಟು ಚಿತ್ರಕರ್ಮಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಅವರು ಹೋದ ನಂತರ ಕೂಡ ಒಂದಷ್ಟು ಮಂದಿಗೆ ಸ್ಫೂರ್ತಿಯಾಗಿದ್ದಾರೆ. ರಾತ್ರಿ ಅವರ 2 ನಯನಗಳನ್ನು ಡಾಕ್ಟರ್ ರಾಜ್ಕುಮಾರ್ ಇದಕ್ಕೆ ಡೊನೇಟ್ ಮಾಡಿದ್ದಾರೆ. ಆ ಮೂಲಕ ಒಂದು 7-8 ಜನಕ್ಕೆ ದೃಷ್ಟಿಯಾಗುವಂತ ದೃಷ್ಟಿ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯವಾದದ್ದು. ಅದನ್ನು ಅವ್ರಿಗೆ ಸತ್ತ ಮೇಲೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡೋದಂಥವ್ರು. ಸೊ ಅಂಥವರನ್ನು ನಾವು ಕಳ್ಕೊಂಡಿದ್ದೀವಿ. ಅದಕ್ಕೆ ಭಾಳ ಮುಖ್ಯವಾಗಿ ಕನ್ನಡ ಚಿತ್ರರಂಗ ಅವರ ಸಾವಿನಿಂದ ಬಡವಾಯಿತು ಅಂತೇಳಿ ಹೇಳ್ಬೇಕಾಗುತ್ತೆ. ಕನ್ನಡ ಚಿತ್ರರಂಗ ಅವರ ನಿಧನದಿಂದ ಭಾಳ ಬಡವಾಯಿತು. ಒಬ್ಬ ಕನ್ನಡ ಪ್ರೇಮಿಯನ್ನು ಕಳ್ಕೊಂಡಿದ್ದೀವಿ. ಯಾವುದು ನೀವೇ ನಿರ್ಮಾಣ ಮಾಡಿದ್ರ? ಸರ್, ವಾಣಿಜ್ಯ ಮಂಡಳಿ ಪರವಾಗಿ ಏನಾರ ಅವ್ರಿಗೆ ಗೌರವ ಕೊಡೋದು, ಕರ್ನಾಟಕ ಕೊಡ್ಬೋದಾ ಅಂತ ಕೇಳಿದ್ರು ಮಾಧ್ಯಮದಲ್ಲಿ. ನೀವು ಬಂದು ಭೇಟಿ ಮಾಡಿ ನನಗೆ. ಸೇಮ್ ಡೇ ಅವರ ಧರ್ಮಪತ್ನಿಯವರು ಕೂಡ ಕಾಲವಾದ್ರಲ್ಲ, ಅದೇ ದಿನ ಅವರು ಕೂಡ ಕಾಲವಾಗಿದ್ದಾರೆ. ಸೊ ಇಬ್ಬರು ಆತ್ಮಕ್ಕೂ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ. ಸೊ ಇದು ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದರು. ಏನಾದರೂ ಕರ್ನಾಟಕ ರತ್ನ ಕೊಡ್ತೀರಾ ಅಂತ, ಬಂದು ನನ್ನ ಕಾಣ್ರಿ, ನಾನು ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಅವರ ಜೊತೆಗೆ ಹೋದಂಥ ದಿನಗಳನ್ನು, ಅಂದರೆ ಇಲ್ಲಿಂದ ಹೆಲಿಕಾಪ್ಟರಲ್ಲಿ ಹಾರಾಡದ ದಿನಗಳನ್ನು ಜ್ಞಾಪಿಸ್ಕೊಂಡ್ರು. ಇಲ್ಲಿಂದ ಮೈಸೂರಿಗೆ ಹೋಗಿದ್ರು. ಮೈಸೂರಿನಲ್ಲಿ ಅಲ್ಲಿ ರೇಸ್ ಕೋರ್ಸಲ್ಲಿ ಅಲ್ಲಿ ಇಳಿದಿತ್ತಂತೆ ಹೆಲಿಕಾಪ್ಟರು. ಬಹಳಷ್ಟು ಸಂಗತಿಗಳನ್ನು ಮಾತಾಡಿದ್ವಿ ಅಂತ ಎಲ್ಲವನ್ನೂ ಕೂಡ ಮೆಲುಕು ಹಾಕಿದ್ರು. ರವಿಚಂದ್ರನ್ ಮಾತು ಹೇಳ್ತಾ ಇದ್ರು. ಏನಂದರೆ ಈ ಸಿಂಹಗಳು ಬಂದು ಗರ್ಜನೆ ಮಾಡುವಂಥದ್ದು ಇದೆಯಲ್ಲ, ಅದು ನಾನು ಆಗಲೇ ಕೂಡ ಹೇಳಿದೆ. ಹೆಂಗೆ ಅದನ್ನು ಅವ್ರು ಅಳವಡಿಸಿದ್ರು ಅಂತಂದರೆ, ಈ ಮೆಟ್ರೋ, ಈ ಗೋಲ್ಡ್ ವಿನ್ ಮೇಯರ್ ಅನ್ನುವಂಥ ಒಂದು ಸಂಸ್ಥೆ, ಅದು MGM ಮೂವೀಸ್, ಹಾಲಿವುಡ್ ಸಂಸ್ಥೆ ಅದು. ಅದರಲ್ಲಿ ಮೊದಲು ಚಿತ್ರ ಶುರುವಾಗೋಕ್ಕಿಂತ ಮೊದಲು ಸಿಂಹ ಗರ್ಜನೆ ಮಾಡುತ್ತೆ. ಅದನ್ನು ನೋಡ್ಕೊಂಬಂದಾದ್ಮೇಲೆ ಕುಳ್ಳ ದ್ವಾರಕೇಶ್ಗೆ ಅನಿಸ್ಬಿಡ್ತು, ಅರೆ ನಾವು ಕೂಡ ಅದೇ ರೀತಿ ಮಾಡಬೇಕು ಅಂತ. ಹೀಗಾಗಿ ಮೊದಲು ಭಾರತದ ನಕ್ಷೆ ಬರುತ್ತೆ, ಆಮೇಲೆ ಕರ್ನಾಟಕದ ನಕ್ಷೆ ಬರುತ್ತೆ. ಕರ್ನಾಟಕದ ನಕ್ಷೆನಲ್ಲಿ ಈ ಕುಳ್ಳ ದ್ವಾರಕೇಶ್ ಕಾಣಿಸ್ಕೊಳ್ಳೋದು, ಗರ್ಜನೆ ಮಾಡೋದು, ನಗದು, ಗರ್ಜನೆ ಮಾಡೋದು, ಜೋರ ನಗದು, ಕೊನೆಗೆ ಪಕ್ಕಂತ ಜೋರ ನಗದು. ಇದು ಅವರ ಸಿನಿಮಾ ಆರಂಭ ಆಗೋಕ್ಕಿಂತ ಮೊದಲು. ನಂತರ ದ್ವಾರಕೀಶ್ ಚಿತ್ರ ಅಂತ ಬರೋದು ಶುರುವಾಗೋದು, ದ್ವಾರಕೀಶ್ ಮೂವೀಸ್. ಅಂದರೆ ಎಷ್ಟರ ಮಟ್ಟಿಗೆ ಕನಸ್ಗಾರ ನೋಡಿ. ಎಲ್ಲರ ಒಂದು ಕಡೆ ನೋಡಿದ ತಕ್ಷಣ ಅದನ್ನ ಇಂಪ್ಲಿಮೆಂಟ್ ಮಾಡೋದೆ. ಯಾರೋ ವಿದೇಶದಲ್ಲಿ ಮಾಡಿದ್ರ, ನಾವೇನು ಕಡಿಮೆ, ನಾವು ಕೂಡ ವಿದೇಶದಲ್ಲಿ ಚಿತ್ರ ಮಾಡ್ತೀವಿ ಅಂತ ದಾಖಲೆ ಆಗಬೇಕು ಅಂತ ಮಾಡೋದಲ್ಲ, ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಕುಳ್ಳ ನಡೆದು ಬಂದಂಥ ಹಾದಿ ಹಂಗೆ ಏನಿತ್ತು ಹೇಳಿ ನಾನು ಪದೇ ಪದೇ ಹೇಳಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಯುವಕರಿಗೆ ಒಂದಿಷ್ಟು ಈ ಕೀಳರಿಮೆಗಳು ಕಾಣ್ತಾ ಇರ್ತಾವಲ್ಲ. ನಾನು ಚೆನ್ನಾಗಿಲ್ಲ, ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನಾನು ಕುಳ್ಳಾಗಿದ್ದೀನಿ, ನಾನು ದಪ್ಪಾಗಿದ್ದೀನಿ, ಈ ಥರದ್ದೆಲ್ಲ ಸಮಸ್ಯೆಗಳು, ನನ್ನ ತಲೆ ಮೇಲೆ ಕೂದಲಿಲ್ಲ, ಈ ಥರದ್ದೆಲ್ಲ ಇರ್ತಾವಲ್ಲ. ಇನ್ನು ಕೆಲವರಂತೂ ಬಿಡಿ ಸಣ್ಣ ಪುಟ್ಟ ಶಾಕ್ಗಳನ್ನು ಕೂಡ ಅವ್ರು ಅರಸ್ಕೊಳ್ಳಲ್ಲ. ಆದರೆ ಈ ಮನುಷ್ಯ ನೋಡಿ, ನೆಟ್ಟಿಗೆ ಹೆಂಗೆ ಗೊತ್ತಾ, ಅಳೆದ್ರೆ ನಿಮಗೆ 5 ಅಡಿಗಿಂತ ಕಡಿಮೆ, 4 ಅಡಿ ಇರಬೇಕು.
ಆದರೆ ಬೆಳೆದಂಥ ಎತ್ತರ ಎಷ್ಟು ಎತ್ತರಕ್ಕೆ ಬೆಳೆದ್ರು ನೋಡಿ. ದೇಹದ ಆಕಾರ ಅವ್ರಿಗೆ ಅಡ್ಡಿ ಆಯ್ತಾ? ದೇಹದ ಆಕಾರ? ಬುದ್ಧಿಶಕ್ತಿ, ಮಾಡಬೇಕು ಅನ್ನುವಂಥ ಒಂದು ಛಲ, ಆತ್ಮಬಲಂ ಬಲಂ ಬಲಂ. ಎಷ್ಟೇ ಸೋತರೂ ಕೂಡ ಮತ್ತೆ 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 ಎದ್ದು ನಿಲ್ತೀನಿ, ಪುಟದ ಎದ್ದು ನಿಲ್ತೀನಿ ಅನ್ನುವಂಥ ಒಂದು ಮನೋಭಾವನೆ. ಇದು ದ್ವಾರಕೀಶ್ ಅವ್ರನ್ನ ಬಹಳ ಎತ್ತರಕ್ಕೆ ಏರಿಸ್ಬಿಡ್ತು, ಬಹಳ ಎತ್ತರಕ್ಕೆ. ಕೆಲವೊಂದು ಸಂದರ್ಭಗಳಲ್ಲಿ ಅವ್ರು ಹೇಳ್ತಾರೆ, ನಾನು ವಿಷ್ಣುವರ್ಧನ್ ತುಂಬ ಸಂದರ್ಭಗಳಲ್ಲಿ ಜಗಳ ಮಾಡಿದ್ವಿ. ನನಗನ್ಸುತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಇಲ್ಲ, ನಾನೇ ಹೋಗ್ಬಿಡ್ಬೇಕಾಗಿತ್ತು ತಗ್ಗಿ ಬಗ್ಗಿ, ನಾನು ಹಾಗೇ ಸಾಧಿಸ್ಬಿಟ್ಟೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಅವರು. ನನ್ನಿಂದಲೇ ಕೆಲವೊಂದು ತಪ್ಪಾಗಿದೆ ಅಂತ ಅವ್ರ ಮಗ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು. ಅವರಿಬ್ಬರು ಒಂಥರ ಗಂಡ ಹೆಂಡತಿ ಥರ, ಅವರಿಬ್ಬರು ಕೂಡ ಅಣ್ಣ ತಮ್ಮಂದ್ರ ಥರ, ಒಳ್ಳೆ ಸ್ನೇಹಿತರ ಥರ ಜಗಳ ಮಾಡ್ತಾನೆ ಇದ್ರು. ಆದರೆ ಆ ಜಗಳದಲ್ಲಿ ಆ ಸಾಧಿಸೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಂದೇ ನಡಿಬೇಕು ನಿಂದೇ ನಡಿಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಪ್ಪನ ಸ್ವಲ್ಪ ಜಾಸ್ತಿ ಇತ್ತು ಅಂತ ನೋಡಿ. ರಾಜ್ಯದ ಮುಖ್ಯಮಂತ್ರಿಗಳು ಈಗ ಅಂತಿಮ ನಮನವನ್ನು ಸಲ್ಲಿಸಿ ಅವರ ಕುಟುಂಬದ ಸದಸ್ಯರ ಜೊತೆಗೆ ಮಾತಾಡಿ ಅಲ್ಲಿಂದ ಹೊರಟಿದ್ದಾರೆ. ಸರ್ಕಾರಿ ಗೌರವದ ಜೊತೆಗೆ ವಿಧಿವಿಧಾನಗಳು ಜರುಗುತ್ತೆ. ಈಗಾಗಲೇ TR ಮಿಲ್ ಬಳಿ ಇರುವಂಥ ಚಾಮರಾಜಪೇಟೆ TR ಮಿಲ್ ಬಳಿ ಇರುವಂಥ ರುದ್ರಭೂಮಿಯಲ್ಲಿ ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು ಆಗಿದೆ. ಒಂದು ಇವರು ಜಗಳ ಮಾಡಿ ದೂರ ಆಗ್ಬಿಡೋದು ವಿಷ್ಣುವರ್ಧನ್ ಮತ್ತೆ ದ್ವಾರಕೀಶ್, ಅದಾದಮೇಲೆ ಮತ್ತಾವುದೋ ಒಂದು ಸಂದರ್ಭದಲ್ಲಿ ಒಂದಾಗೋದು. ಎಷ್ಟರ ಮಟ್ಟಿಗೆ ಇವರಂಥ ಸ್ನೇಹಿತರು ಯಾರು ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಒಂದಾಗೋದು, ಅಷ್ಟರ ಮಟ್ಟಿಗೆ ಮತ್ತೆ ಚಿತ್ರ ತೆಗೆಯೋದು. ಹೀಗೆ ದ್ವಾರಕೀಶ್ ಅವ್ರನ್ನ ಒಂದು 2-3 ಬಾರಿ ವಿಷ್ಣುವರ್ಧನ್ ಅವ್ರ ಮೇಲೆ ಕೆತ್ತಿದ್ದಾರೆ. ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಸಾಲ ಮಾಡಿಕೊಂಡು ಚಿತ್ರಗಳೆಲ್ಲ ನೆಲ ಕಚ್ಚಿ ಇನ್ನೇನು ಮೇಲಕ್ಕೆ ಏಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ರಾಯರು ಬಂದರು ಮಾವನ ಮನೆಗೆ. ಆ ರಾಯರು ಬಂದರು ಮಾವನ ಮನೆಗೆ ಸೂಪರ್ ಡೂಪರ್ ಹಿಟ್ ಆಗ್ಬಿಡ್ತು. ಮತ್ತೆ ಪುಟದ ನಿಂತುಬಿಟ್ರು ದ್ವಾರಕೀಶ್, ಚಿಗುತು ನಿಂತುಬಿಟ್ರು ಮತ್ತೆ ದ್ವಾರಕೀಶ್. ಮತ್ತೆ ಉತ್ಸಾಹ ಬಂತು. ಅದಾದಮೇಲೆ 2004 ತನಕ ಮತ್ತೆ ನಷ್ಟ. ಎಷ್ಟರ ಮಟ್ಟಿಗೆ ಅಂತಂದರೆ ಚಿತ್ರಗಳೆಲ್ಲ ಸೋತುಬಿಟ್ಟಿವೆ, ಕೈನಲ್ಲಿ ಕಾಸಿಲ್ಲ, ಒಂದಾದ್ಮೇಲೆ ಒಂದು ಬಂಗ್ಲೆ ಮಾರ್ಕೊಂಡ್ರು, ಒಂದಾದ್ಮೇಲೆ ಒಂದು ಸೈಟ್ ಮಾರ್ಕೊಂಡ್ರು, ಕೈಲಿರೋ ದುಡ್ಡೆಲ್ಲ ಹೋಯಿತು.